ಎಂಬುದಾಗಿ ದೇವರನ್ನ ಸ್ತುತಿಸುತ್ತಿರುವಂತ ಕಾರಣ ಇವತ್ತು ಮೋಶೆ ಗ್ರಂಥದ ಬಿಡಿಸಲಿಕ್ಕೆ ಆಗದೇ ಇರುವಂತಹ ಅನೇಕ ಪಾಪಗಳಿಂದ ಯೇಸು ಸ್ವಾಮಿ ನನ್ನನ್ನ ನಿಮ್ಮನ್ನ ಬಿಡುಗಡೆ ಮಾಡಿದ್ದಾರೆ. ಹಾಗಾದ್ರೆ ಮೋಶೆ ಗ್ರಂಥದ ಪಾಪಗಳು ಯಾವ್ಯಾವು? ಯಾರಿಗಾದ್ರೂ ಉತ್ತರ ಮತ್ತು ಯಾರು ಹೇಳ್ತೀರಾ? ಮೋಶೆ ಗ್ರಂಥದಲ್ಲಿರುವಂತಹ ಪಾಪಗಳು ವ್ಯಭಿಚಾರ, ಕಳ್ತನ, ಸುಳ್ಳು ಹೇಳೋದು, ವಿಗ್ರಹಾರಾಧನೆ. ಸೊ ಇವೆಲ್ಲ ಮೋಶೆ ಗ್ರಂಥದಲ್ಲಿ ಸರಾಸರಿಯಾಗಿ ಮಾಡಬಹುದಾಗಿ, ಈಸಿಯಾಗಿ ಮಾಡಬಹುದಾಯಿತು. ಸೊ ಯಾರು ಅದನ್ನ ಏನು ತಡೆ ಮಾಡ್ತಿರಲಿಲ್ಲ, ಯಾರು ಅದನ್ನು ನಿಲ್ಲಿಸ್ತಿರ್ಲಿಲ್ಲ. ಮತ್ತೆ ಇನ್ನೊಂದು ಯೇಸು ಸ್ವಾಮಿ ಹೊಸವಣಿಕೆ ಬರುವಾಗ ಹೇಳಿದ್ರು, ನೀನು ಮುಂದಕ್ಕೆ ಕೊಡಿದ್ರೆ ಇದು ಮೋಶೆ ಧರ್ಮಶಾಸ್ತ್ರ ಹೇಳಿದೆ. ಇವತ್ತು ಕೊಡ್ತಾರೆ ಇನ್ನೊಂದು ಕೆಲ ಅಷ್ಟೇ, ಒಂದ್ ಹೇಳಿಕೆ ಬಿದ್ದೋಗ್ತಾರೆ. ಇವಾಗೆಲ್ಲ ದೊಡ್ಡ ದೊಡ್ಡ ಸಿನಿಮಾ ಇನ್ನೊಂದಕ್ಕೆ ತಡ್ಕೊಂಡು ನಿಂತ್ಕೊಳಕ್ಕಾಗಲ್ಲ ಸಾಧಾರಣ ಒಂದು ಮನುಷ್ಯ. ಸೊ ಒಂದು ಕೆನೆ ಹೊಡೆದ್ರೆ ಇನ್ನೊಂದು ಕೆನೆ ಹೊಡಿಬೇಕು. ಅವಾಗ ಒಂದ್ಸಾರಿ ಮರಿಯಣ್ಣ ಅಂದ್ರೆ ವ್ಯಭಿಚಾರ ಮಾಡ್ತಾ ಒಂದು ಸ್ತ್ರೀನ ಕರ್ಕೊಂಡು ಬರ್ತಾರೆ ಯೇಸು ಸ್ವಾಮಿ ಹತ್ರ. ಅವಾಗ ಹೇಳ್ತಾರೆ, ಸ್ವಾಮಿ ಹೀಗೆ ವಿಚಾರ ಮಾಡುವಾಗ ಸಿಕ್ಕಾಕೊಂಡು ಸಿಕ್ಕಿ ಬಿದ್ದಿದ್ದಾಳೆ. ನಾವು ಮೋಶೆ ಧರ್ಮಶಾಸ್ತ್ರನ ತಾಜು ತಪ್ಪದ ಕೈಕೊಂಡು ನಡೆಯುವಂತ ವ್ಯಕ್ತಿಗಳು. ಏನ್ ಹೇಳಿದೆ ಮೋಶೆ ಧರ್ಮಶಾಸ್ತ್ರದಲ್ಲಿ? ಆ ರೀತಿಯಾಗಿ ಇಂಟರ್ನೆಟ್ ಸಿಕ್ಕಿದ್ರೆ ಏನ್ ಮಾಡ್ಬೇಕು? ಕಲ್ಲೆಸೆದು ಕೊಲ್ಲಬೇಕು. ಈಗ ನಾವು ಕೊಲ್ಲಕ್ಕೆ ನಡೆಯಿದ್ದೇವೆ. ಯಾರು? ಮೋಶೆ ಧರ್ಮಶಾಸ್ತ್ರನ ಕರೆಕ್ಟ್ ಆಗಿ ಫಾಲೋ ಮಾಡುವಂತ ವ್ಯಕ್ತಿಗಳು, ಯಹೂದ್ಯರು, ಫರಿಸಾಯರು. ನಾವು ನಡೆಯಿದ್ದೇವೆ, ನಾವೇನ್ ಮಾಡೋಣ? ನೀನ್ ಅಡ್ಡ ಬಂದಿಲ್ಲ, ಇವತ್ತು ನೀನ್ ಅಡ್ಡ ಬಂದಿಲ್ಲ ಅಂದ್ರೆ ಈ ಸ್ತ್ರೀನ ನಾವು ಬಿಡ್ತಿದ್ದೆವು. ಯೇಸು ಹೇಳಿದ ವಾಕ್ಯ, ಕಲ್ಲೆಸೆದು ಕೊಲ್ರಿ. ನಿಮ್ಮಲ್ಲ ಕೆಳಗೆ ಕುಂತ್ಕೊಂಡು ನೆಲದ ಮೇಲೆ ಬರವಣಿಗೆ ರೂಪದಲ್ಲಿ ಏನೋ ಬೆರಳಾರಿಸ್ತಾ ಕುಳಿತುಕೊಂಡು, ಆ ಒಂದು ನಿಮ್ಮಲ್ಲಿ ಯಾರಲ್ಲಿ ಪಾಪ ಇಲ್ವೋ ಅವರು ಮೊದಲದಾಗಿ ಈಕೆ ಮೇಲೆ ಕಲ್ಲು ನುಗ್ಗಿಬೇಕು ಎಂಬುದಾಗಿ ತಲೆ ಬಡಿಸ್ಕೊಂಡು, ಆಗ ಸ್ವಲ್ಪ ಸಮಯ ಆದರೂ ತಲೆ ಎತ್ತಿ ನೋಡ್ತಾರೆ, ಆ ಸ್ತ್ರೀಯಿಂದ ಯಾರೂ ಇಲ್ಲ. ಅವಾಗ ಕೇಳ್ತಾರಮ್ಮ, ನಿನ್ನನ್ನು ಯಾರೋ ಕಲಿಸ್ತಿ ಕೊಲ್ಲಿಲ್ವಾ? ಇಲ್ಲ ಸ್ವಾಮಿ, ನಾನು ಸಹ ಏನು ಮಾಡುವುದಿಲ್ಲ, ಹೋಗು, ನಾನು ಮತ್ತೆ ಪಾಪ ಮಾಡಬೇಕು. ಮೋಶೆ ಧರ್ಮಶಾಸ್ತ್ರ ಬಿಡಿಸ್ಲಿಕ್ಕೆ ಆಗದಿರುವಂತ ಅನೇಕ ಪಾಪಗಳು ನನ್ನಲ್ಲಿ ನಿಮ್ಮಲ್ಲಿ ಇತ್ತು. ನಾನೊಬ್ಬ ವಿಗ್ರಹ ಆರಾಧನೆ ಮಾಡ್ತಕ್ಕಂಥ ವ್ಯಕ್ತಿ. ಇವತ್ತು ಸಾಯೋ ತನಕ ಅದರಲ್ಲೇ ನಾನು ಜೀವಿಸಬೇಕಾಗಿತ್ತು. ಇವತ್ತು ನನ್ನ ತಂದೆ ತಾಯಿಗಳನ್ನ ಬಂದಿದ್ರೆ ಅದರಲ್ಲೇ ಜೀವಿಸಬೇಕಾಗಿತ್ತು. ಯಾಕಂದ್ರೆ ಅದೊಂದು ಕಟ್ಟುಪಾಡು, ನಾವೊಂದು ಆ ಬೌಂಡ್ರಿನ ಹಾಕೊಂಡಿದ್ದೆವು. ನಾವು ಇದೇ ತರ ಇರಬೇಕು, ನಾವು ಪೂಜಾರಿ ವಂಶದವರು ಹೀಗೆ ಇರಬೇಕು, ಕಟ್ಟುಪಾಡುಗಳನ್ನ ಹಾಕೊಂಡಿದ್ದೆವು. ಅದರಿಂದ ನಾನು ಯೇಸು ಸ್ವಾಮಿ ಬಿಡುಗಡೆ ಮಾಡಬಹುದು. ಧರ್ಮಶಾಸ್ತ್ರ ಮಾನವನನ್ನ ನೀತಿವಂತನಾಗಿ ಮಾಡಲಿಲ್ಲ, ಬದಲಾಗಿ ಅಪರಾಧಿಯನ್ನಾಗಿ ಮಾಡ್ತಾರೆ. ಮೋಶೆ ಧರ್ಮಶಾಸ್ತ್ರ ಮಾನವನನ್ನ ನೀತಿವಂತನಾಗಿ ಮಾಡಲಿಲ್ಲ, ಬದಲಾಗಿ ಅಪರಾಧಿಯಾಗಿ ಮಾಡ್ತಾರೆ. ಅಪರಾಧಿಗಳಾದ ನಮ್ಮನ್ನ ನೀತಿವಂತನಾಗಿ ಮಾಡಲಿಕ್ಕೆ ಯೇಸು ಸ್ವಾಮಿ ಕಲ್ವಾರಿ ಶಿಲುಬೆ ಮೇಲೆ ರಕ್ತವನ್ನು ಸುರಿಸಿದ್ದಾರೆ. ಹಲ್ಲೆಲೂಯಾ. ಕೆತ್ತಿದ ಕಲ್ಲಿಗೆ ಶಿರಬಾಗಿದ ಖುಷಿಯಾದ ನಮ್ಮನಕ ಎಕ್ಕ ತಿಳಿವಲ್ಲದೆ ಜನಕ. ಇವತ್ತು ಅನೇಕ ಜನರು ಶಿಲೆಯನ್ನ ಮಾಡಿ ಕೆತ್ತಿ ಗುಡಿಯೊಳಗೆ ಇಟ್ಟು ಹೋಗಿ ಅದಕ್ಕೆ ಕುಂಕುಮ ಕರ್ಪೂರ ಹಾಕಿ ನಮಸ್ಕಾರ ಮಾಡಿ ಪೂಜೆ ಮಾಡ್ತಾರೆ. ಇವತ್ತು ಮನಸ್ಸಿಗೆ ಖುಷಿ ಆಯ್ತಲ್ಲ, ಆಗ್ತಲ್ಲ? ಇವತ್ತು ನಾಲ್ಕು ಪಂಚಕ್ಕೆ ಬಂದರೆ ಹಾವು ಇದ್ದಾರೆ ಉತ್ತಕ್ಕ, ನಿಜಾವು ಬಂದರೆ ಬಡಿದುಕೊಳ್ಳುತ್ತಾರೆ ಜೀವ ಉಳಿಸೋದಾಗ. ಕೆಲವ್ರಿಗೆ ಅರ್ಥ ಆಯ್ತದೆ. ಸೊ ಇವತ್ತು ಆ ರೀತಿಯಾದ ಜೀವಿತದಲ್ಲಿ ಆ ರೀತಿಯಾದ ಜೀವನ ಮಾಡ್ಕೊಂಡು ಜೀವಿಸುತ್ತ ನಾವು ಯಾರೋ ಮಾಡಿದ ಒಂದು ವಿಗ್ರಹವನ್ನ, ಯಾರೋ ಮಾಡಿದ ಒಂದು ಫೋಟೋವನ್ನ, ಇವತ್ತು ಉತ್ತ ಮಣ್ಣನ್ನ ಈ ರೀತಿಯಾಗಿ ಪೂಜೆ ಮಾಡ್ಬಿಟ್ಟಂತ ನನ್ನನ್ನ ಇವತ್ತು ಯೇಸು ಸ್ವಾಮಿ ಬಿಡುಗಡೆ ಮಾಡ್ತಾರೆ. ನಾನೊಬ್ಬ ಅಪರಾಧಿ ಎಂಬುದಾಗಿ ಮೋಶೆ ಧರ್ಮಶಾಸ್ತ್ರ ಹೇಳಿತು, ಆದ್ರೆ ಯೇಸು ಸ್ವಾಮಿ ನನ್ನ ಮಗನು ಮಗಳು ಎಂಬುದಾಗಿ ಹೇಳಿದ್ರು. ಅದಕ್ಕಾಗಿ ನಾವು ದೇವರನ್ನ ಸುರ ಇಲ್ಲಿ ಪೌಲನು ಹೇಳ್ತಿದ್ದಾನೆ, ಇವತ್ತು ಧರ್ಮಶಾಸ್ತ್ರ ಕೇಳಿದ ಮಾತ್ರ ಮುಂದೆ ಯಾರು ದೇವರ ಸನ್ನಿಧಾನದಲ್ಲಿ ನೀತಿವಂತರು ಆಗುವುದಿಲ್ಲ, ಅದನ್ನು ಅನುಸರಿಸಿ ನಡೆಯುವುದರಿಂದಲೇ ನೀತಿವಂತರು ಎಂಬುದಾಗಿ ನೋಡ್ತಿದ್ದೇವೆ. ಮತ್ತೆ ಧರ್ಮಶಾಸ್ತ್ರವಿಲ್ಲದ ಅನ್ಯ ಜನರು ಸ್ವಾಭಾವಿಕವಾಗಿ ಧರ್ಮಶಾಸ್ತ್ರ ಹೇಳಿದಂತೆ ನಡೆದರು. ಅವರು ಧರ್ಮಶಾಸ್ತ್ರವಿಲ್ಲದವರಾಗಿಯೇ ತಾವೇ ತಮಗೆ ಧರ್ಮ ಪ್ರಮಾಣನ ಮಾಡಿಕೊಂಡು ಹೋಗ್ಬಿಟ್ಟಿರಲಿಲ್ಲ. ಇವತ್ತು ನಮ್ಗೆ ನಿಮ್ಗೆ ಒಂದು ಆಜ್ಞೆಯನ್ನು ಕೊಟ್ಟಿದ್ರೆ, ನಮ್ಗೆ ನಿಮ್ಗೆ ದೇವರು ಒಂದು ಮಾರ್ಗದರ್ಶನವನ್ನು ಮಾಡಿದರೆ, ಆ ಮಾರ್ಗದರ್ಶನದ ಪ್ರಕಾರವಾಗಿ ನಾವು ನಡಿಬೇಕೆಂಬುದಾಗಿ ಅದೇ ರೋಮ ಪತ್ರಕ್ಕೆ 3ನೇ ಅಧ್ಯಾಯ 20ನೇ ವಾಕ್ಯ ಹೋಗುವ. ಯಾಕೆಂದರೆ ಯಾವನಾದರೂ ನೇಮ ನಿಷ್ಠೆಗಳನ್ನನುಸರಿಸಿ ದೇವರ ಸನ್ನಿಧಿಯಲ್ಲಿ ನೀತಿವಂತರೆಂದು ನಿರ್ಣಯಿಸಲ್ಪಡುವುದಿಲ್ಲ. ಧರ್ಮಶಾಸ್ತ್ರದಿಂದ ಪಾಪದ ಅರಿವುಂಟಾಗುವುದಷ್ಟೇ. ಸೊ ಇಲ್ಲಿ ಯಾಕೆಂದ್ರೆ ಯಾವನಾದ್ರೂ ನಿಯಮ ನಿಷ್ಠೆಗಳನ್ನು ಅನುಸರಿಸಿ ದೇವರ ಸನ್ನಿಧಿಯಲ್ಲಿ ನೀತಿವಂತರನ್ನು ನಿಲ್ಲಿಸಲ್ಪಡುವುದಿಲ್ಲ ಎಂಬುದಾಗಿ. ಇವತ್ತು ನಿಯಮ ನಿಷ್ಠೆಗಳಂದ್ರೆ ನಾನು ದೇವರಿಗೆ ಒಳ್ಳೆ ಕಾರ್ಯವನ್ನು ಮಾಡ್ತಿದ್ದೇನೆ, ಮತ್ತೆ ನಾನು ಕಾಣಿಕೆಗಳನ್ನು ಕೊಡ್ತಿದ್ದೇನೆ, ಊರಿನ ಜನರನ್ನ ಕರ್ಕೊಂಡು ಏನ್ ಮಾಡ್ತಿದ್ದೇನೆ, ಅನ್ನದಾನ ಮಾಡ್ತಿದ್ದೇನೆ, ಮತ್ತೆ ಅವ್ರಿಗೆ ಬಟ್ಟೆ ಇಲ್ಲಂದ್ರೆ ಬಟ್ಟೆ ಕೊಡ್ತಿದ್ದೇನೆ,
ಎಲ್ಲ ನೇಮ ನಿಷ್ಠೆಗಳನ್ನ ನಾನು ಕೈಕೊಂಡು ನಾನು ಮಾಡ್ಕೊಂಡೇ ಬರ್ತಿದ್ದೇನೆ. ಸೊ ಹಾಗಾದ್ರೆ ನಾನೇನ್ ಮಾಡ್ತೇನೆ, ಪರಲೋಕಕ್ಕೆ ಹೋಗ್ತೇನೆ, ನಾನು ಒಳ್ಳೆ ಮನುಷ್ಯನಾಗ್ತೇನೆ, ನಾನು ನೀತಿವಂತನಾಗ್ತೇನೆ ಎಂಬುದಾಗಿ ಅವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಪಾಪಿಗಳು ಸಹ ಅದನ್ನು ಮಾಡ್ತಾರೆ. ಪಾಪಿಗಳು ಅದನ್ನ ಮಾಡ್ತಾರೆ, ಲೋಕದ ಜನರು ಮಾಡ್ತಾರೆ. ಇವತ್ತು ನಮ್ಮ ಭಾರತ ದೇಶದಲ್ಲಿ ಪ್ರಮುಖವಾದ 3 ಧರ್ಮಗಳಿದ್ದಾವೆ. ಯಾವುದು? ಹಿಂದೂ, ಕ್ರಿಸ್ತ, ಮುಸ್ಲಿಮು. ಅದು ಯಾವ ಧರ್ಮದಲ್ಲಿ ಪ್ರತಿನಿತ್ಯ ಅನ್ನದಾನ ಮಾಡ್ತಿದ್ದಾರೆ ಇಲ್ವಾ? ಧರ್ಮಸ್ಥಳಕ್ಕೆ ಯಾರು ಹೋಗಿದ್ರು? ನಾನು ಹೋಗಿದ್ದೇನೆ. ಪ್ರತಿನಿತ್ಯ ಅನ್ನದಾನ ಇದೆ. 100 ಜನ 1000 ಜನ ಹೋದ್ರು ಅವ್ರಿಗೆ ಊಟಕ್ಕೆ ಕಡಿಮೆ ಇಲ್ಲ. ಹಾಗಾದ್ರೆ ನಾವು ವಾರಕ್ಕೊಂದ್ಸಾರಿ ಒಂದು ಊಟ ಹಾಕ್ಬಿಡ್ತೀವಿ. ನಾನು ತಿಂಗಳಿಗೊಂದ್ಸಾರಿ ಬಂದು ಚರ್ಚ್ಗೆ 50 ಜನ ಊಟ ಹಾಕ್ಬಿಟ್ಟೆ, ನಾನು ನೀತಿವಂತನಾಗ್ಬಿಟ್ಟೆ. ಪಾಸ್ಟ್ಗೆ ನಾನು 10,000 ಕಾಣಿಕೆ ಕೊಟ್ಬಿಟ್ಟೆ, ಪಾಸ್ಟ್ಗೆ ನಾನು ಅಷ್ಟು ದೊಡ್ಡ ಬಟ್ಟೆಗಳನ್ನ ತೆಗೆದುಕೊಟ್ಬಿಟ್ಟೆ, ನಾನು ನೀತಿವಂತನಾಗ್ಬಿಟ್ಟೆ. ಪರಲೋಕ ಹೋಗ್ತೇನೆ. ನಿಜನ? ಪಾಪಿಗಳು ಮಾಡ್ತಾರೆ, ಯೇಸುವಿನ ಅರಿಯದೆ ಜನ ಮಾಡ್ತಾರೆ. ಸೊ ಹಾಗಾದ್ರೆ ನಾನು ನೀವು ನೀತಿವಂತರಾಗಿದ್ದೀವ? ನೇಮ ನಿಷ್ಠೆಗಳಿಂದ ನೀತಿವಂತರಾಗುವುದಿಲ್ಲ. ನೇಮ ನಿಷ್ಠೆಗಳನ್ನ ನೀವು ಮಾಡೋ ಒಳ್ಳೆ ಕಾರ್ಯದಿಂದ ನೀವು ಒಳ್ಳೆಯವರಾಗುವುದಿಲ್ಲ. ಇವತ್ತು ದೇವರ ವಾಕ್ಯ ಅನುಸರಿಸಿ ನಡೆದ್ರೆ ಮಾತ್ರವೇ, ದೇವರ ನೀವು ಭಾಷೆ ನಡೆದ್ರೆ ಮಾತ್ರವೇ, ದೇವರ ಒಂದು ಕಾರ್ಯ ಏನಿದೆಯೋ ಅದನ್ನ ಗಮನಿಸಿ ಅನುಸರಿಸಿ ನಡೆದ್ರೆ ಮಾತ್ರವೇ ದೇವರ ಮಗನು ನೀತಿವಂತರಾಗ್ತೇವೆ. ಸ್ತೋತ್ರವಾಗಲಿ. ಇಲ್ಲಿ ಪೌಲನು ಹೇಳ್ತಿದ್ದಾನೆ, ಇವತ್ತು ಧರ್ಮಶಾಸ್ತ್ರದಿಂದ ಪಾಪದ ಹರವು ಉಂಟಾಗುತ್ತದಷ್ಟೇ. ಅಂದ್ರೆ ಧರ್ಮಶಾಸ್ತ್ರದಿಂದ ಒಬ್ಬ ಪಾಪಿ ಎಂಬುದಾಗಿ ತೋರ್ಪಡಿಸ್ತದೆ, ಧರ್ಮಶಾಸ್ತ್ರದಿಂದ ಒಬ್ಬ ಅಪರಾಧಿ ಎಂಬುದಾಗಿ ತೋರ್ಪಡಿಸ್ತದೆ. ಧರ್ಮಶಾಸ್ತ್ರ ಇವತ್ತು ನೀವು ದೇವರಿಂದ ದೂರ ಇರಬೇಕೆಂಬುದಾಗಿ ತೋರ್ಪಡಿಸ್ತದೆ. ಆ ಯೇಸು ಕ್ರಿಸ್ತನ ರಕ್ತ ನನ್ನನ್ನು ನಿಮ್ಮನ್ನ ಹತ್ತಿರಕ್ಕೆ ಆದ್ದರಿಂದ ಧರ್ಮಶಾಸ್ತ್ರ ಕೇಳಿದ ಮಾತ್ರದಿಂದ, ಧರ್ಮಶಾಸ್ತ್ರ ಓದಿದ ಮಾತ್ರದಿಂದ, ನೇಮನಿಷ್ಠೆಗಳನ್ನ ಕೈಕೊಂಡು ನಡೆದ ಮಾತ್ರದಿಂದ ದೇವರ ಸನ್ನಿಧಾನದಲ್ಲಿ ನೀತಿವಂತರಾಗ್ತದೆ. ನಾವು ಮಾಡ್ತಾರೆ ಎಲ್ಲ ಕಾರ್ಯ ಪಾಪಿಷ್ಟು ಮಾಡ್ತಾರೆ, 30 ಜನರು ಮಾಡ್ತಾರೆ, ಅವ್ರಿಗೂ ನಮ್ಗೆ ಯಾವ್ದು ವ್ಯತ್ಯಾಸ ಇಲ್ಲ. ಅದು ವ್ಯತ್ಯಾಸ ಏನಿಲ್ಲ. ನಾನು ಯೇಸು ಕ್ರಿಸ್ತನ ರಕ್ತವನ್ನು ತೊಳೆದುಕೊಂಡಿದ್ದೇನೆ, ನಾನು ಯೇಸು ಕ್ರಿಸ್ತನ ಮಗನಾಗಿದ್ದೇನೆ, ಯೇಸು ಕ್ರಿಸ್ತನ ಮಗಳಾಗಿದ್ದೇನೆ ಎಂಬುದಾಗಿ ಆ ಒಂದು ಮನಸ್ಸು ನಮ್ಮಲ್ಲಿ ಬರಬೇಕು. ವಾಕ್ಯದಲ್ಲಿ ಬರಲ್ಪಟ್ಟಿದೆ, ಧರ್ಮಶಾಸ್ತ್ರವು ನಮ್ಮ ಶರೀರ ದೀನ ಸ್ವಭಾವದ ನಿಮಿತ್ತ ನಿರ್ಬಲವಾಗಿ ಯಾವ ಕೆಲಸ ಮಾಡಲಾರದೆ ಇತ್ತು ಅದನ್ನು ದೇವರೇ ಮಾಡಿದನು. ಇವತ್ತು ನಿರ್ಬಲವಾದ ಮನಸ್ಸನ್ನ ಧರ್ಮಶಾಸ್ತ್ರ ಕಟ್ಟಲಿಕ್ಕೆ ಆಗಲಿಲ್ಲ. ನಿರ್ಮಲವಾದ ಮನಸ್ಸನ್ನ ದೃಢಪಡಿಸಿ ಸ್ಥಿರವಾಗಿ ನಿಲ್ಲಿಸಲಿಕ್ಕೆ ಧರ್ಮಶಾಸ್ತ್ರ ಕೈಯಲ್ಲಿ ಆಗಲಿಲ್ಲ. ನರತ್ಯ ಮಾಡಬಾರದು ಎಂಬುದಾಗಿ ಯಾರು ಬರ್ತಿದ್ರು? ಮೋಶ. ಆದರೆ ನಿಮ್ಮೊಂದು ಸತ್ಯ ಗೊತ್ತಾ? ಮೋಶ ಕೊಲೆಗಾರ. ಮೋಸ ಮಾಡ ಒಪ್ಪಂತೀರ? ಸೊ ನರತ್ಯ ಮಾಡಬಾರದು ಎಂಬುದಾಗಿ ಹೇಳಿದ ವ್ಯಕ್ತಿನೇ ಕೊಲೆ ಮಾಡಿ ಓಡೋದ. ಎಷ್ಟು ದಿವಸ? 40 ವರ್ಷ. ಎಷ್ಟು ಜನ ಊರು ಬಿಟ್ಟು ಓಡ್ ಬಂದಿದ್ದೀರಾ? ಏನ್ ತಪ್ಪು ಮಾಡ್ಕೊಂಡಿದಾರ ಗೊತ್ತಿಲ್ಲ, ಆದ್ರೆ ಯೇಸು ಸ್ವಾಮಿ ಕೈಯಲ್ಲಿ ಸಿಕ್ಕಿದ್ದೀರಾ. ಹಲ್ಲೆಲೂಯಾ. ಸೊ ಇವತ್ತು ಒಂದಲ್ಲ ಒಂದು ರೀತಿ ನಾವು ಊರುಗಳನ್ನ ಬಿಟ್ಟು ಬಂದವ್ರೆ, ಗ್ರಾಮಗಳನ್ನ ಬಿಟ್ಟು ಬಂದವ್ರೆ, ಮನೆ ಸ್ವಂತ ಜನರನ್ನ ಸ್ವಂತ ಮನೆನ ಬಿಟ್ಟು ಬಂದವ್ರೆ. ಅದು ಕಾರಣಗಳು 108 ಇರ್ಬೋದು. ಆದ್ರೆ ಇವತ್ತು ನಾವು ಯಾರ ಕೈಯಲ್ಲಿದ್ದೇವೆ? ಯೇಸುವಿನ ಕೈಯಲ್ಲಿದ್ದೇವೆ. ಹಲ್ಲೆಲೂಯಾ. ಇವತ್ತು ಯೇಸು ಕ್ರಿಸ್ತನ ರಕ್ತವು ನಮ್ಮನ್ನ ಎಲ್ಲ ಶುದ್ಧವಾದ ಕಾರ್ಯಗಳಿಂದಲೂ, ಎಲ್ಲ ಪಾಪದ ಕಾರ್ಯಗಳಿಂದಲೂ, ಎಲ್ಲ ಮನಸ್ಸಿನ ಸ್ವಭಾವಗಳಿಂದಲೂ ಯೇಸು ಕ್ರಿಸ್ತನ ರಕ್ತ ಬಿಡುಗಡೆ ಮಾಡಲಿಕ್ಕೆ ಸಂತವಾಗಿದೆ. ಹಲ್ಲೆಲೂಯಾ. ಧರ್ಮಶಾಸ್ತ್ರಕ್ಕೆ ಆಗುವುದಿಲ್ಲ. ಇಲ್ಲಿ ಪೌಲನು ಸ್ಪಷ್ಟವಾಗಿ ಹೇಳ್ತಿದ್ದಾನೆ, ಇವತ್ತು ನಮ್ಮ ಮನಸ್ಸನ್ನ ಶರೀರದ ದಿನ ಸ್ವಭಾವದ ನಿಮಿತ್ತ ನಿರ್ಬಲವಾಗಿರುವಂತ ನಮ್ಮ ಯಾವ ಕೆಲಸವನ್ನ ಮಾಡದಿತ್ತು ಅದನ್ನು ದೇವರು ಮಾಡಿದನು. ಹಲ್ಲೆಲೂಯಾ. ನಮ್ಮ ಮನಸ್ಸು ಬಲಹೀನವಾಗಿತ್ತು, ನಾವು ಕುಗ್ಗಿ ಹೋಗಿದ್ದು, ನಾವು ಯಾವ ಕಾರ್ಯವನ್ನ ಅಯ್ಯೋ ನಾನು ತಪ್ಪು ಮಾಡಿಬಿಟ್ಟೆ, ನಾನು ಈ ರೀತಿಯಾದ ಕಾರ್ಯ ಮಾಡ್ಬಿಟ್ಟೆ ಎಂಬುದಾಗಿ ನಿರ್ಬಲವಾಗಿ ಕುಗ್ಗಿ ಹೋಗಿತ್ತು. ಅದಕ್ಕೆ ಸ್ವಾಮಿ 10 ಆಜ್ಞೆಯನ್ನ ಸತ್ಯವೇದದಲ್ಲಿ ಬರುವಾಗ 2 ಆಜ್ಞೆಯಾಗಿ ಮಾರ್ಪಡಿಸಿದ್ರು. ಏನು? ನಿನ್ನ ಕರ್ತನಾದ ದೇವರನ್ನ ಪೂರ್ಣವಾದದಲ್ಲೂ, ಪೂರ್ಣಗುಣದಲ್ಲೂ, ಪೂರ್ಣ ಶಕ್ತಿಯಿಂದಲೂ ಪ್ರೀತಿಸಿದರು. 2ನೇದು ನಿನ್ನ ನೆರೆಯವನನ್ನ ನಿನ್ನಲ್ಲಿರಿಸು. ಈ 2 ಆಜ್ಞೆಗಳಲ್ಲಿ ಎಲ್ಲ ಸತ್ಯವೇದ ಸಾರಾಂಶ ಇದರೊಳಗೆ ಅಡಕವಾಗಿದೆ. ಹಲ್ಲೆಲೂಯಾ. ಹಾಗಾದ್ರೆ ಪೌಲನು 3ನೇ ಕೊರಿಂಥದೊಳಗೆ ಹೇಳ್ತಿದ್ದಾನೆ, ಇವತ್ತು ಪ್ರೀತಿ ಇಲ್ಲದೆ ಹೋದ್ರೆ ನಾನು ಯಾರು ಗಣಗಣಿಸುವ ತಾಳು ಕಂಚನಾಗಿದ್ದೇನೆ. ಇವತ್ತು ಕ್ರಿಸ್ತನ ಮೇಲಿದ್ದಂತ ಪ್ರೀತಿ ಇವತ್ತು ಭೂಮಿಯಲ್ಲಿರುವಂತ ಜನರ ಮೇಲೆ ತೋರ್ಪಡಬೇಕು. ಇವತ್ತು ನಿನ್ನ ನೆರೆಯವನ್ನ ನಿನ್ನಂತೆ ಪ್ರೀತಿ ಮಾಡಬೇಕು. ದಿಕ್ಕಿಲ್ಲದವನ್ನ ಕಂಡಾಗ ಫಲಪಡಿಸಬೇಕು. ಯಾರಾದ್ರೂ ವಸ್ತ್ರವಿಲ್ಲದೆ ಹೋಗುವಾಗ ಅವ್ರಿಗೆ ಒಂದು ವಸ್ತ್ರವನ್ನು ಕೊಡ್ರಿ, ನಿಮ್ಗೆ 2ಕ್ಕಿಂತ ಒಂದು ಅಂಕಿನ ಕೊಡ್ರಿ ಎಂಬುದಾಗಿ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಹಲ್ಲೆಲೂಯಾ. ತಿನ್ನಲಿಕ್ಕೆ ಏನು ಊಟ ಇಲ್ವಾ ಅವ್ರ ಕರೆದು ನಿಮ್ಮಲ್ಲಿ ಏನಿದೆ ಊಟವನ್ನು ಕೊಡ್ರಿ ಎಂಬುದಾಗಿ. ಅಷ್ಟು ಮಾತ್ರ ಅಲ್ಲ, ನಿಮ್ಮ ವೈರಿ ಸಹ ಹಸಿದಿದ್ರೆ ಅವನನ್ನು ಕರೆದುಕೊಂಡು ಬಂದು
ಊಟಕ್ಕೆ ಉಳಿಸ್ರಿ ಎಂಬುದಾಗಿ. ಹಲ್ಲೆಲೂಯಾ. ಸೊ ಎಲ್ಲ ಕ್ರಿಸ್ತನ ಪ್ರೀತಿ ನಿಮ್ಮಲ್ಲಿ ಇರುವುದಾದ್ರೆ ಇವತ್ತು ನೀವು ಕ್ರಿಸ್ತನ ಮಕ್ಕಳು, ಕ್ರಿಸ್ತನ ಮಗಳು ಎಂಬುದಾಗಿ ಅನಿಸಿಕೊಳ್ತಿದೆ ಎಂಬುದಾಗಿ ನೋಡ್ತಿದ್ದೇವೆ. ದೇವರ ಸ್ತೋತ್ರವಾಗಲಿ. ಸೊ ನಾನೆಲ್ಲ ಆಜ್ಞೆನ ಕೈಕೊಂಡು ಹೇಳ್ತಿದ್ದೇನೆ ಎಂಬುದಾಗಿ ಹೇಳಿ ಒಂದೇ ಒಂದರಲ್ಲಿ ನಾನು ತಪ್ಪಿ ಹೋದ್ರೆ ಎಲ್ಲ ಕಾರ್ಯಗಳು ತಪ್ಪಿದ ಹಾಗೆ ಎಂಬುದಾಗಿ ವಾಕ್ಯದಲ್ಲಿ ದೇವರಿಗೆ ಹೋಗ್ತಾ ಇರ್ತಾರೆ. ಅದು ಕ್ರೈಸ್ತರು ಕೆಲವು ವಾಡಿಕೆ ಆಗ್ಬಿಟ್ಟಿದೆ. ಮೊದಲನೇ ವಾರ ಈ ಚರ್ಚ್, ಎರಡನೇ ವಾರ ಇನ್ನೊಂದು ಚರ್ಚ್, ಮೂರನೇ ವಾರ ಇನ್ನೊಂದು ಚರ್ಚ್, ನಾಲ್ಕನೇ ವಾರ ಬೇರೊಂದು ಚರ್ಚ್. ಸೊ ಚರ್ಚ್ಗಳಿಗೆ ಕಮ್ಮಿ ಇಲ್ಲ ಬೆಂಗಳೂರಲ್ಲಿ, ಇಲ್ಲರ. ಸೊ ಒಳ್ಳೊಳ್ಳೆ AC ಚರ್ಚ್ಗಳಿದ್ದಾವೆ. ಸೊ ಅದು ವಾಡಿಕೆ ಆಗ್ಬಿಟ್ಟಿದೆ. ಸೊ ಇವರೆಲ್ಲ ಏನ್ ಮಾಡ್ತಿದ್ರೆ ಅಂದ್ರೆ ಬಾಯಿ ಮಾತಿಂದ ನನ್ನ ಸನ್ಮಾನಿಸ್ತಿದ್ದಾರೆ. ಹೀಗೆ ಒಂದು ಗ್ರಾಮ ಇತ್ತು, ಚಿಕ್ಕ ಗ್ರಾಮ, ತುಂಬಾ ಭಕ್ತಿಯಿಂದ ಇರುವಂತ ಒಂದು ಗ್ರಾಮ. ಸೊ ಈ ರೀತಿಯಾಗಿರುವಾಗ ಆ ಊರಿನಲ್ಲಿ ಒಂದು ಬಾವಿ ಇತ್ತು. ಬಾವಿ ಒಳಗೆ ನೀರು ತೆಗೆದುಕೊಂಡು ಅವ್ರು ದಿನ ಬಳಕೆ ಮಾಡಬೇಕು, ಕುಡಿಯೋಕ್ಕಾಗಲಿ ಬಳಸೋಕ್ಕಾಗಲಿ ಅದೇ ನೀರನ್ನೇ ಅವ್ರು ಉಪಯೋಗಿಸಬೇಕು. ಇವಾಗ ಅದು ಬೋರ್ ಇದೆ, ಟ್ಯಾಂಕರ್ಗಳಿದ್ದಾವೆ ಇದೆ. ಆಗಿನ ಕಾಲದಲ್ಲಿ ಬಾವಿ ಮತ್ತೆ ಕೆರೆ ಬಿಟ್ಟರೆ ಬೇರೆ ಯಾವುದಿಲ್ಲ. ಕೆರೆ ಬಂದು ಊರಿಂದ ಆಚೆ ಇರ್ತಿತ್ತು, ಬಾವಿ ಸ್ವಲ್ಪ ಊರಿಗೆ ಸಮೀಪದಲ್ಲಿ ಇರ್ತಿತ್ತು. ಸೊ ಆ ಬಾವಿಯಿಂದ ನೀರನ್ನು ತೆಗೆದುಕೊಂಡು ಎಲ್ಲ ಗ್ರಾಮಸ್ಥರು ಕುಡಿತಾ ಇದ್ರು. ಈಗ ಕೆಲವು ದಿನ ಆದ್ಮೇಲೆ ಆ ಊರಿನ ಗ್ರಾಮಸ್ಥರೆಲ್ಲ ರೋಗಿಗಳಾಗೋದು, ಒಂದಲ್ಲ ಒಂದು ರೋಗ ಅವ್ರಿಗೆ ಬಂದ್ಬಿಟ್ಟು ಏನಿದೆ, ಯಾಕೆ ಈ ಥರ ಆಯ್ತಿದೆ ಎಂಬುದಾಗಿ ಹೇಳಿ ಹೋಗಿ ಬಾವಿನ ನೋಡ್ತಾರೆ. ಬಾವಿ ಒಳಗಡೆ ಒಂದು ನಾಯಿ ಬಿದ್ದು ಸುತ್ತೋಗ್ಬಿಟ್ಟಿದೆ. ಸುತ್ತೋಗಿ ಅದು ಕೊಳೆಯುವ ಅವಸ್ಥೆಗೆ ಬಂದ್ಬಿಟ್ಟಿದೆ. ಸೊ ಇದನ್ನು ಕಂಡಂತ ಜನರು ಇದಕ್ಕೆ ಈ ಕಾರಣದಿಂದಲೇ ಎಲ್ಲ ಊರಿನ ಗ್ರಾಮಸ್ಥರು ರೋಗಿಗಳು ಆಗ್ತಿದ್ರೆ ಏನು ಮಾಡೋದು ಎಂಬುದಾಗಿ ಅವರ ಕಾಲದಲ್ಲೆಲ್ಲ ಪಂಡಿತರು, ನಾಟಿ ವೈದ್ಯರು ಇವರೇ ಇರ್ತಿದ್ರು. ಇಂಗ್ಲಿಷ್ ಮೆಡಿಸಿನ್ ಡಾಕ್ಟರ್ ಯಾವ ಇರಲಿಲ್ಲ. ಸೊ ಪಂಡಿತರು, ಗುರುಗಳು, ನಾಟಿ ವೈದ್ಯರಿಂದಾಗಿರ್ತಾರೆ. ಸೊ ಅಲ್ಲಿ ಒಬ್ಬ ಊರಿಂದ ಆಚೆ ಒಬ್ಬ ಗುರು ಇದ್ರು. ಅವ್ರ ಹತ್ರ ಹೋಗಿ ಕೇಳ್ಕೊಂಡು, ಗುರುವೇ ನಮ್ಮ ಊರಿನಲ್ಲಿ ಎಲ್ಲಾ ಜನರು ನೀರನ್ನು ಕುಡಿದು ಅಸ್ವಸ್ಥರಾಗ್ಬಿಟ್ಟಿದ್ರೆ, ರೋಗಿಗಳಾಗ್ಬಿಟ್ಟಿದ್ರೆ ಕಾರಣ ಏನಂದ್ರೆ ಬಾಯಿ ಒಳಗಡೆ ನಾಯಿ ಬಿದ್ದು ಸತ್ತೋಗ್ಬಿಟ್ಟಿದೆ, ಇದಕ್ಕೆ ಪರಿಹಾರ ಏನಾದರೂ ಇದೆಯಾ? ಅವಾಗ ಗುರು ಹೇಳ್ತಾರೆ, ಏನ್ ತಲೆ ಕೆಡಿಸ್ಕೊಬೇಡಿ, ಭಯ ಬೀಳಬೇಡಿ, ಇದಕ್ಕೆ ಒಂದು ಪರಿಹಾರ ಇದೆ. ಏನಾದ್ರು ಪರಿಹಾರ? ನೀವೇನ್ ಮಾಡಿ, ಒಂದು 10 ಲೀಟರ್ ನಿಂಬೆ ರಸವನ್ನ, ಒಂದು 10 ಲೀಟರ್ ನೆಲ್ಲಿಕಾಯಿ ರಸವನ್ನ ತೆಗೆದುಕೊಂಡೋಗಿ ಬಾವಿಗೆ ಸುರಿವಿ, ಎಲ್ಲ ಶುದ್ಧ ಆಗುತ್ತೆ. ಆಗಿನ ಕಾಲದಲ್ಲಿ ಜಾಸ್ತಿ ಗಿಡಮೂಲಿಕೆಗಳು ಆಯ್ತು ಈ ಥರದ ಯೂಸ್ ಮಾಡ್ತಾ ಇದ್ರು. ಸೊ ಅವಾಗ ಏನು ಮಾಡಿದ್ರು, ಗುರು ಹೇಳಿದ ಪ್ರಕಾರನೇ ಬಂದರು. ಒಂದು 10 ಲೀಟರ್ ನಿಂಬೆ ರಸವನ್ನು, ಒಂದು 10 ಲೀಟರ್ ನೆಲ್ಲಿಕಾಯಿ ರಸವನ್ನು ತೆಗೆದುಕೊಂಡೋಗಿ ಬಾವಿಗೆ ಸುರಿದ್ರು. ಸುರಿದಾದ್ಮೇಲೆ 10 ದಿನ ಆಯಿತು. ಮತ್ತೆ ಊರಿನ ಜನ ಆ ಗುರುವಿನ ಹತ್ರ ಓಡೋದು ವಾಪಸ್ ಹೋಗಿ ಹೇಳ್ತಾರೆ, ಗುರುವೇ ಮತ್ತೆ ರೋಗ ಜಾಸ್ತಿ ಆಗ್ಬಿಟ್ಟಿದೆ, ಮತ್ತೆ ಬಾವಿಗೆ ಅದೇ ಸ್ಮೆಲ್ ಬರ್ತಾ ಇದೆ. ಸೊ ಏನು ಗುಣ ಆಗಿಲ್ಲ, ಏನು ಮಾರ್ಪಾಟಲ್ಲ ಎಂಬುದಾಗಿ. ಅವಾಗ 10 ದಿನ ಆಯ್ತಲ್ವ, ಊರಿಗೆ ಆಶ್ಚರ್ಯ ಆಯ್ತು, ಈ ಥರ ಹೇಳ್ತಿದ್ದಾರೆ. ಅವಾಗ ಗುರು ಕೇಳಿದ್ರು, ನಾಯಿನ ಹೊರಗಡೆ ತೆಗೆದು ಎಷ್ಟು ದಿನ ಆಯ್ತು ಅಂತ. ಇವರು ನಾಯಿ ತೆಗೆದು ನೀವು ಹೇಳಿ, ನಾಯಿ ತೆಗೆದು ನೀವು ಹೇಳ್ಬೇಕು. ಅವಾಗ ಗುರು ತಿಳ್ಕೊಂಡ್ರು, ಇಷ್ಟು ದೊಡ್ಡ ಜನರ ಇವರೆಲ್ಲ ನಾಯಿನ ಹೊರಗಡೆ ತೆಗೆದಾಕ್ ಬಂದು ನೀರು ಶುದ್ಧಿ ಮಾಡ್ಬೇಕೆಂಬುದಾಗಿ ತಿಳ್ಕೊಂಡು ನಾನು ಹೇಳಿದೆ, ನೀವು ತಗೊಂಡೋಗಿ ನಿಂಬೆ ರಸ ಸುರಿರಿ, ನೆಲ್ಲಿಕಾಯಿ ರಸ ಸುರಿರಿ ಎಂಬುದಾಗಿ. ನೀವು ನಾಯಿ ತೆಗೆಯದೇ ಅದಕ್ಕೆ ನಿಂಬೆ ರಸ, ನೆಲ್ಲಿಕಾಯಿ ರಸ ಸುರಿದು ಬಂದ್ರೆ ಎಲ್ಲಿ ಬಿಡುಗಡೆ ಆಗ್ತದೆ, ಎಲ್ಲೂ ಶುದ್ಧ ಆಗ್ತದೆ ಅಂತ ಅನೇಕ ಜನರಲ್ಲಿ ಪಾಸ್ಟರ್ ಬರುವ, ಚರ್ಚಕ್ಕೆ ಬರುವ ಎಲ್ಲ ತುಂಬ ಯಾವ್ದು ಬಿಟ್ಕೊಳ್ಳೋದಿಲ್ಲ. ಒಳಗಡೆ ಕಲ್ಮಶಗಳು ಉಳಿದ್ರೆ ಏನಿದೆಯೋ ಅದೆಲ್ಲ ತೆಗೆದಾಕಿ ದೇವರ ಹತ್ರ ಬರಬೇಕು. ಬಾಯಿ ಮಾತಿನಿಂದ ನನ್ನನ್ನು ಸನ್ಮಾನಿಸ್ತಾರೆ, ಹೃದಯವು ಮನಸ್ಸು ನನ್ನಿಂದ ಎಷ್ಟೋ ದೂರ ಇದೆ ಎಂಬುದಾಗಿ ಯಶಸ್ಸಿನ ಮುಖಾಂತರವಾಗಿ ದೇವರು ಹೆಚ್ಚಿಸ್ತಿದ್ದಾರೆ. ಹಲ್ಲೆಲೂಯಾ. ಇವತ್ತು ಮನಸ್ಸು ಹೃದಯ ಯಾವಾಗ ಶುದ್ಧವಾಗಿರ್ತದೋ ಅವಾಗ ದೇವರಿಂದ ಆಶೀರ್ವಾದ ಬರಲಿಕ್ಕೆ ಸಾಧ್ಯ. ಇಲ್ಲದಿದ್ರೆ ಅದು ಹಾಗೆ ಇದ್ದುಕೊಂಡು ನೀವು ಎಷ್ಟೇ ಪ್ರಾರ್ಥನೆ ಮಾಡಿಸ್ಕೊಂಡು ಸರಿ, ಇಲ್ಲಲ್ಲ ಇನ್ನೊಂದು ದೇಶದಲ್ಲಿ ಹೋಗಿ ಪ್ರಾರ್ಥನೆ ಮಾಡಿಸ್ಕೊಂಡು ಬಂದ್ರು ಸರಿ, ನೀವು ಬೆನ್ನಿನ ಹೋಗಿ ಪ್ರಾರ್ಥನೆ ಮಾಡಿಸ್ಕೊಂಡು ಬಂದ್ರು ಸರಿ, ಹೃದಯದಲ್ಲಿ ಇರೋದು ಹಾಗೇ ಇರ್ತದೆ, ಏನು ಮಾರ್ಪಾಟ ಆಗುವುದಿಲ್ಲ. ಹಲ್ಲೆಲೂಯಾ. ಫಸ್ಟ್ ಅದನ್ನ ತೆಗೆದು ಹೊರಗಡೆ ಹಾಕಬೇಕು. ಅದಾದ ನಂತರನೇ ದೇವರ ಆಲಯದಲ್ಲಿ ಬಂದು ದೇವರ ಆಶೀರ್ವಾದವನ್ನು ಕೊಡಬೇಕು. ಹಲ್ಲೆಲೂಯಾ. ದೇವರ ಆಶೀರ್ವಾದ ಹೊಂದಿಕೊಳ್ಳಿಕ್ಕೆ ಆಗುವುದಿಲ್ಲ. ಇಲ್ಲಿ ಯಶಸ್ವಿ ಹೇಳ್ತಿದ್ದಾನೆ, ಈ ಜನರಾದ್ರೂ ಇವತ್ತು ಬಾಯಿ ಮಾತಿಂದ ನನ್ನನ್ನು ಸನ್ಮಾನಿಸ್ತಾರೆ, ಆದ್ರೆ ಇವರ ಮನಸ್ಸು, ಇವ್ರ ಹೃದಯವೋ ಇವತ್ತು ನನ್ನಿಂದ ತುಂಬಾ ದೂರ ಇದೆ ಎಂಬುದಾಗಿ ಈ ಬ್ರಹ್ಮೋಪದೇಶಗಳು 7-6 ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಮೀಸಲಾದ ಜನರು ಎಂಬುದಾಗಿ. ಹಲ್ಲೆಲೂಯಾ. ಮೀಸಲು ಎಂಬುದಾಗಿ ಹೇಳೋದಂದ್ರೆ ಆತನಿಗೆ ಮಾತ್ರವೇ ಸಂಬಂಧಪಟ್ಟವರು. God belongs to Jesus only. ನಾವು ಆತನಿಗೆ ಮಾತ್ರ ನಾವು ಸಂಬಂಧಪಟ್ಟವರು, ಬೇರೆಯವರಿಗೆಲ್ಲ. ಹಲ್ಲೆಲೂಯಾ. ಒಂದು ಹೆಣ್ಣಿಗೆ ಒಂದು ಗಂಡನೊಟ್ಟಿಗೆ ನಿಶ್ಚಯ ಆದ ಮೇಲೆ, ನಿಶ್ಚಿತಾರ್ಥ ಆದ ಮೇಲೆ ಆಕೆ ಯಾರ ಸೊತ್ತು? ಗಂಡನ ಸೊತ್ತು. ಮದುವೆ ಎಂಬ ಕಾರ್ಯ ಮಾಡಿದ ಮೇಲೆ ಇನ್ಮೇಲೆ ಅವ್ರು ಇಬ್ಬರಲ್ಲ, ಒಬ್ಬರೇ ಅಲ್ವಾ? ಸೊ ಹಾಗಾದ್ರೆ ಇವತ್ತು ನಾನು ನೀವು ಸಹ ನಿಶ್ಚಯವಾಗಿದ್ದೇವೆ. ಯಾರಿಗೆ? ಯೇಸು ಕ್ರಿಸ್ತನಿಗೆ. ಹಲ್ಲೆಲೂಯಾ. ಹಾಗಾದ್ರೆ ನಾವು ನಿಶ್ಚಯ ಆದ್ಮೇಲೆ ಇನ್ನೊಬ್ಬ ನಿಶ್ಚಯ ಆಗಿದಂತ ಒಂದು ಹುಡುಗಿ ಇನ್ನೊಬ್ಬ ಪರಪುರುಷರೊಟ್ಟಿಗೆ ಮಾತಾಡಿ ಸಂಬಂಧ ಇಟ್ಕೊಂಡ್ರೆ ಏನಂತಾರೆ?
ನಿಶ್ಚಯ ಆಗದಂತ ಒಬ್ಬ ಹುಡುಗ ತನ್ನ ಹುಡುಗಿನ ಬಿಟ್ಟು ಇನ್ನೊಂದು ಹುಡುಗಿಟ್ಟಿಗೆ ಸಂಬಂಧ ಇಟ್ಕೊಂಡ್ರೆ ಏನಂತಾರೆ ಅಲ್ವಾ? ಇವತ್ತು ನಾನು ನೀವು ಯಾರಿಗೆ ನಿಶ್ಚಯವಾಗಿದ್ದೇನೆ? ಯೇಸು ಸ್ವಾಮಿಗೆ. ಯೇಸು ಸ್ವಾಮಿಗೆ ನಾವು ನಿಶ್ಚಯವಾಗಿರುವಂತ ಮೊದಲಿಗೆ ಯೇಸು ಕ್ರಿಸ್ತ ನನಗೆ ನಿಮಗೆ ಮೊದಲಿಂಗರು. ಸೊ ಹಾಗಾದ್ರೆ ಮೊದಲಿಂಗನಿಗೆ ನಾವು ಮೊದಲಗಿತ್ತಿಯಾಗಿ ಲೋಕದಿಂದ ಆರಿಸಿ ತನ್ನ ರಕ್ತವನ್ನು ಕೊಟ್ಟು ತನ್ನ ಕೃಪೆಯ ನಿಮಿತ್ತವಾಗಿ ಎಲ್ಲೋ ಇದ್ದಂತ ನಮ್ಮನ್ನು ಕರೆದು ನನ್ನ ಮಗಳು ಎಂಬುದಾಗಿ ಹೇಳಿ ಇವತ್ತು ನಮ್ಮನ್ನ ಮೀಸಲು ಮಾಡ್ಕೊಂಡಿರೋದಾದ್ರೆ ಆ ವಾಕ್ಯ ಹೋದ್ರೆ ಧರ್ಮೋಪದೇಶ 7ನೇ ವಾಕ್ಯ 7. ಯಾಕೆಂದರೆ ನೀವು ನಿಮ್ಮ ದೇವರಾದ ಯೆಹೋವನಿಗೆ ಮೀಸಲಾದ ಜನರಾಗಿದ್ದರಲ್ಲವೇ. ಸೊ ಮೀಸಲು ಅಂದ್ರೆ ಎಂಗೇಜ್ ಪೀಪಲ್, ಅಂದ್ರೆ ನಿಶ್ಚಯವಾಗಿರುವಂತ ವ್ಯಕ್ತಿ ಎಂಬುದಾಗ ಅದನ್ನು ಯಾರು ಹುಟ್ಟಬಾರ್ದು, ಯಾರು ಕೊಡಬಾರ್ದು. ಹಾಗಾದ್ರೆ ಯೇಸು ಕ್ರಿಸ್ತನ್ ನಮ್ಮನ್ನ ಎಂಗೇಜ್ ಮಾಡ್ಕೊಂಡಿದ್ರೆ ಅಂದ್ರೆ ನಿಶ್ಚಿತಾರ್ಥ ಮಾಡ್ಕೊಂಡಿದ್ದಾರೆ. ಯೇಸು ಕ್ರಿಸ್ತನಿಗೆ ನಾನು ನೀವು ಸ್ವಂತ. ಯೇಸು ಸ್ವಾಮಿಯ ಬಿಟ್ಟು ನೀವು ಎಡಕಾಲಿ ಬಲಕಾಲಿ ತಿರುಗಿದ್ರೆ ಇವತ್ತು ನೀವು ಅಪವಿತ್ರರು, ದೇವರಿಗೆ ಸ್ವಕೀಯ ಜನರಲ್ಲ, ದೇವರಿಗೆ ಮೀಸಲಾದ ಜನ ಅಲ್ಲ ಎಂಬುದಾಗಿ ನೋಡ್ತಿದ್ದೇವೆ. ಹಾಗಾಗಿ ಇವತ್ತು ಈ ಲೋಕದ ಘೋರಂಧಕಾರದಿಂದ, ಲೋಕದ ಸೈತನ ಕೈಯಿಂದ ನಮ್ಮನ್ನ ಕರೆದು ಆತನು ಮೀಸಲು ಮಾಡ್ಕೊಂಡ್ಬಿಟ್ಟಿದ್ರೆ, ಆತ ನಮ್ಮನ್ನ ಎಂಗೇಜ್ ಮಾಡ್ಕೊಂಡ್ಬಿಟ್ಟಿದ್ರೆ, ನಿಶ್ಚಿತಾರ್ಥ ಮಾಡ್ಕೊಂಡ್ಬಿಟ್ಟಿದ್ರೆ ಇದನ್ನ ನಾವು ಯಾರಿಗೆ ಸ್ವಂತ? ಸಾವಾದ್ರು ಬಾಳ ಆದ್ರು, ಕಷ್ಟ ಆದ್ರು ಸುಖ ಆದ್ರು, ಕಣ್ಣೀರಿದ್ರು ದುಃಖ ಇದ್ರು, ದರಿದ್ರ ಇದ್ರು ಬಡತನ ಇದ್ರು, ಇವತ್ತು ಶ್ರೀಮಂತರಾದ್ರು ಸರಿ, ತಿಪ್ಪೆ ಮೇಲೆ ಬಂದ್ರು ಸರಿ, ನಾವು ಯಾರಿಗೆ ಸ್ವಂತ? ಹಲ್ಲೆಲೂಯಾ. ಯೇಸುವಿಗೆ ಸ್ವಂತ. ಯಾವುದು ಬಂದು ನಾವು ಹಿಂದೆ ತಿರುಗಿ ನೋಡಬಾರ್ದು. ಹಲ್ಲೆಲೂಯಾ. ಆರಾಧನೆ ಮಾಡೋರಾಗಿರ್ಬೇಕು. ಈ ಒಂದು ದಿನವಲ್ಲ, ಒಂದು ಭಾನುವಾರವಲ್ಲ, ನಾವು ಸಾಯುವ ತನಕ, ನಾವು ಭೂಮಿ ಮೇಲೆ ಜೀವಿಸುವ ತನಕ ದೇವರ ಉಪಕಾರಗಳನ್ನ ಮರೆತು ಹೋಗ್ಬಾರ್ದು, ದೇವರ ಕಾರ್ಯಗಳನ್ನು ನಾವು ಮರೆತು ಹೋಗ್ಬಾರ್ದು. ನಮ್ಮನ್ನ ದೇವರ ಕಾರ್ಯಗಳು ಒಪ್ಪಿಸಿಕೊಡುವ ಭೂಪರಲೋಕಗಳ ಸೃಷ್ಟಿಕರ್ತನಾದ ದೇವಾದ ದೇವನೇ, ಪರಿಶುದ್ಧನೇ, ಮಹಿಮೆ, ರಾಜನ ಅದ್ಭುತ ಸ್ವರೂಪನ ಆಲೋಚನೆ ಕರ್ತನ ಪರಾಕ್ರಮ ದೇವರೇ, ಈ ಪರಿಶುದ್ಧ ದಿನದಲ್ಲಿ ಕರ್ತನೆ ಇದು ನಿಮ್ಮ ವಾಕ್ಯವನ್ನು ಧ್ಯಾನ ಮಾಡಲು ಕರ್ತನೆ ವಾಕ್ಯವನ್ನು ಕಲಿತುಕೊಂಡು ಕೊಟ್ಟ ಕೃಪೆಯಾಗಿ ಸ್ತೋತ್ರ. ಇಲ್ಲಿ ಸೇರಿದ ಪ್ರತಿಯೊಬ್ಬರನ್ನ ನೀವು ಆಶೀರ್ವದಿಸಿ ಕರ್ತನೆ. ಹೌದು ಕರ್ತನೆ, ನಿಮ್ಮನ್ನ ಇದಕ್ಕೆ ನಿಮ್ಮನ್ನ ಆರಾಧನೆ ಮಾಡಲಿಕ್ಕೆ 3 ಕಾರ್ಯಗಳ ಕಲ್ಪನೆಯಾಗಿ ನಾವು ಧ್ಯಾನ ಮಾಡಿದ್ರು ಸ್ವಾಮಿ. ಅಷ್ಟು ಮಾತ್ರ ಅಲ್ಲ, ಇನ್ನು ಎಷ್ಟೋ ಮೇಲನ್ನು ನಮ್ಮ ಜೀವಿತದಲ್ಲಿ ಮಾಡಿದ್ದೀರಾ. ಒಂದು ಕ್ಷಣವು ನಿಮ್ಮನ್ನ ಮಾರದೆ ಆಗದ ಹಾಗೆ, ಒಂದು ದಿನವೂ ನಿಮ್ಮನ್ನ ಬಿಟ್ಟು ಬಿಡದ ಆಗದ ಹಾಗೆ ಅದ್ಭುತ ಕಾರ್ಯಗಳು ಮಾಡಿದ್ರ, ಒಳ್ಳೆ ಕಾರ್ಯಗಳನ್ನು ಮಾಡಿದ್ರ ಸ್ವಾಮಿ. ನಿಮಗೆ ಕೋಟಿ ಕೋಟಿ ಸ್ತೋತ್ರಗಳು ಸ್ವಾಮಿ. ಆಶೀರ್ವದಿಸ್ರಿ. ನಿಮ್ಮ ರಾಜ್ಯ ಬರೋದವರೆಗೂ ನಮಗೆ ಕೃಪೆ ಕೊಡು ಸ್ವಾಮಿ. ಆಶೀರ್ವದಿಸ್ರಿ. ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ